ನಮಸ್ಕಾರ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಾತ್ರಿ ನಾನು 1 ಗ್ಲಾಸ್ ಅಕ್ಕಿ, 1/4 ಗ್ಲಾಸ್ನಷ್ಟು ನೆಲಕಡಲೆ ಮತ್ತು 1/4 ಗ್ಲಾಸ್ನಷ್ಟು ಹೆಸರು ಕಾಳನ್ನು ನೆನೆಸಿ ಇಟ್ಟಿದ್ದೇನೆ. ಅದನ್ನು ಈಗ ರುಬ್ಕೊಂಡು ದೋಸೆ ಮಾಡ್ತಾ ಇದ್ದೇನೆ. ನೋಡಿ, ನೆನೆಸಿ ಆಗಿದೆ. ಈಗ ಇದನ್ನು ರುಬ್ಕೊಳ್ತೀನಿ. ನಾನು ಗ್ರೈಂಡರಲ್ಲಿ ರುಬ್ಕೊಳ್ತೀನಿ. ನೋಡಿ, ಹಿಟ್ಟು ರುಬ್ಬಿ ಆಯಿತು. ಹಿಟ್ಟು ಈ ಥರ ನೀರು ದೋಸೆ ಹಿಟ್ಟಿನ ಥರ ಮಾಡಿಕೊಳ್ಬೇಕು. ಈಗ ತವಾ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಈಗ ಈ ದೋಸೆಯನ್ನು ನೀರು ದೋಸೆ ಹಾಗೆ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ದೋಸೆ ಬೆಂದಿದೆ. ಈ ದೋಸೆಯ ಹಿಟ್ಟು ರುಬ್ಬಿ ಆದಮೇಲೆ ತಕ್ಷಣವೇ ದೋಸೆಯನ್ನು ಮಾಡಿಕೊಳ್ಬೇಕು. ನೆಲಕಡಲೆ ಮತ್ತು ಹೆಸರು ಕಾಳು ಹಾಕಿ ಇರೋದ್ರಿಂದ ತಕ್ಷಣವೇ ಮಾಡಿಕೊಳ್ಬೇಕು. ಫರ್ಮೆಂಟ್ ಆಗಲಿಕ್ಕೆ ಇಡಬಾರ್ದು. ದೋಸೆ ನೀಟಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿ, ಮುಚ್ಚಳ ತೆಗೆದು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಕ್ರಿಸ್ಪಿಯಾಗಿ ದೋಸೆ ಬರ್ತದೆ. ನಿಮಗೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇದೇ ಹಿಟ್ಟಿಗೆ ಹಾಕಿ ಕೂಡ ದೋಸೆಯನ್ನು ಮಾಡಿಕೊಳ್ಬಹುದು. ಈಗ ಇನ್ನೊಂದು ದೋಸೆ ಎರೆದು ತೋರಿಸ್ತೀನಿ. ಈ ಪ್ರೋಟೀನ್ ನೀರು ದೋಸೆಯನ್ನು ನೀವು ಸುಲಭವಾಗಿ ಮಾಡಿಕೊಳ್ಳಬಹುದು. ಇವತ್ತು ನಾನು ಈ ನಿರ್ದೋಸೆಯನ್ನು ಸಾಂಬಾರ್ ಜೊತೆಗೆ ತಿಂತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.